ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಒಂದು ಅತ್ಯದ್ಭುತವಾದ ಸಿನಿಮಾದ ಕಥೆನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅತ್ತೆ ಮತ್ತು ಸೊಸೆಯ ನಡುವಿನ ಬುದ್ಧಿವಂತಿಕೆಯ ಯುದ್ಧ ಅಂತ ಹೇಳ್ಬೋದು. ಸೊ ಯುದ್ಧದ ಸುತ್ತ ಸುತ್ತಕ್ಕಂತ ಕತೆ ಈ ಸಿನಿಮಾದ ಕಥಾವಸ್ತು. ಯಾವ್ದ ಸಿನಿಮಾ, ಏನದ್ರ ಸ್ಟೋರಿ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕು, ಶೇರು, ಕಮೆಂಟ್ಸು ಕೊಟ್ಬಿಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ದಯಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ವೀಕ್ಷಕರೇ, ಏನ್ ಸ್ಟೋರಿ ಅಂತ ನೋಡ್ತಾ ಹೋಗೋಣ. ಅಣ್ಣಯ್ಯ ಅಂತಕ್ಕಂಥ ಸಿನಿಮಾ 1993ರಲ್ಲಿ ಬಿಡುಗಡೆಯಾಗುತ್ತೆ. ಭಾರತೀಯ ಕನ್ನಡ ಚಿತ್ರರಂಗದಲ್ಲಿ ಅತಿ ಯಶಸ್ಸನ್ನ ಪಡೆದಂತ ಸಿನಿಮಾ ಅಣ್ಣಯ್ಯ ಅಂತ ಹೇಳ್ಬೋದು. ಡಿ ರಾಜೇಂದ್ರ ಬಾಬು ನಿರ್ದೇಶನ ಮಾಡಿದ್ದು. ಇದು ಕೆ ಭಾಗ್ಯರಾಜ್ ಅವರ 1987ರಲ್ಲಿ ಬಿಡುಗಡೆ ಆದಂತ ತಮಿಳು ಚಿತ್ರ ಯಂಗ್ ಚಿನ್ನರಸದ್ ರೀಮೇಕ್ ಚಿತ್ರ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ವಿ ರವಿಚಂದ್ರನ್ ಶ್ರೀಶಿಕೆ ಪಾತ್ರದಲ್ಲಿ ಕಾಣಿಸ್ಕೊಂಡ್ರೆ, ಜೊತೆಗೆ ಮಧು, ಅರುಣ ಹಿರಾನಿ, ಧೀರೇಂದ್ರ ಗೋಪಾಲ್ ಮತ್ತು ಶ್ರೀನಾಥ್ ಅವರು ಈ ಸಿನಿಮಾದ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ರ ಅಂತ ಹೇಳ್ಬೋದು. ಹಂಸಲೇಖ ಅವರ ಸಂಗೀತ ಸಂಯೋಜನೆ ಈ ಚಿತ್ರಕ್ಕೆ ದೊಡ್ಡ ಹೈಲೈಟ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಎಂ ಚಂದ್ರಶೇಖರ್ ಈ ಸಿನಿಮಾನ ನಿರ್ಮಿಸ್ತಾರೆ. ಹಾಗೆ ಈ ಸಿನಿಮಾದ ಕಥೆನ ನೋಡೋದಾದ್ರೆ, ಅಣ್ಣಯ್ಯ ಅಂತಕ್ಕಂಥ ಶ್ರೀಮಂತ ಮಾಲೀಕನ ಮಗನಾದ ಅಣ್ಣಯ್ಯ ರವಿಚಂದ್ರನ್. ಸೊ ಇವರು ಈ ಸಿನಿಮಾದ ಕಥಾವಸ್ತು. ಸೊ ಅವನು ಹುಟ್ಟಬೇಕಾದ್ರೆ, ಅಂದ್ರೆ ಶ್ರೀನಾಥ್ ಅವರ ಮಗನಾಗಿರ್ತಕ್ಕಂಥ ಅಣ್ಣಯ್ಯ ಹುಟ್ಟಬೇಕಾದ್ರೆ ತನ್ನ ತಾಯಿನ ಕಳೆದುಕೊಂಡಿರ್ತಾನೆ. ಅಣ್ಣಯ್ಯ ತಂದೆ ಅವನಿಗೆ ಏನ್ ಬೇಕಾದ್ರೂ ಒದಗಿಸ್ಬೋದು, ಆದ್ರೆ ತಾಯಿ ಪ್ರೀತಿನ ಕೊಡೋದಿಕ್ಕಾಗಲ್ಲ. ಸೊ ಹಂಗಾಗಿ ಶ್ರೀನಾಥ್ ಅವನ್ಗೆ ಇಷ್ಟಪಟ್ಟಿದ್ದೆಲ್ಲ ಕೊಡಬೇಕು, ನನ್ನ ಮಗ ಯಾವತ್ತೂ ಬೇಜಾರಾಗ್ಬಾರ್ದು ಅನ್ಕೊಂಡು ತಾಯಿ ಪ್ರೀತಿಗೋಸ್ಕರ ಸೊ ಅರುಣ ಇರಾನಿ ಅಂದ್ರೆ ನಾಗಮಣಿ ಅಂತಕ್ಕಂಥವನ್ನ ಮದುವೆ ಆಗ್ತಾನೆ. ಸೊ ಶ್ರೀನಾಥ್ ಈ ಮಿಸ್ಟೇಕ್ ಮಾಡಿದ್ದೆ ಈ ಸಿನಿಮಾದ ಕತೆ ಇಷ್ಟು ಸುಂದರವಾಗಿ ಬರೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಏನಂದ್ರೆ, ನಾಗಮಣಿನ ಮದುವೆ ಮಾಡ್ಕೊಂತಾನೆ ಶ್ರೀಮಂತ ಮಾಲೀಕ ಶ್ರೀನಾಥ್. ಸೊ ಮದುವೆ ಮಾಡ್ಕೊಂಡ ಮೇಲೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸ್ಟೋರಿ. ಅವಳು ತನ್ನ ನಿಜವಾದ ತಾಯಿಗಿಂತ ಹೆಚ್ಚಾಗಿ ಅವನನ್ನ ನೋಡ್ಕೊಳ್ಬಹುದು ಅನ್ಕೊಂಡ್ ಭಾವಿಸಿರ್ತಾನೆ ಶ್ರೀನಾಥ್. ದಿನಗಳು ಕಳೆದಂತೆ ನಾಗಮಣಿ ತನ್ನ ಸ್ವಂತ ಮಗನಿಗಿಂತ ಹೆಚ್ಚಾಗಿ ಅವನನ್ನ ಪ್ರೀತಿಸೋದಕ್ಕೆ ಶುರು ಮಾಡ್ತಾಳೆ. ಯಾರನ್ನ? ಅಣ್ಣಯ್ಯನ. ಯಾಕೆ ಅವನನ್ನ ಪ್ರೀತಿಸೋದಕ್ಕೆ ಶುರು ಮಾಡ್ತಾಳೆ ಅನ್ನೋದನ್ನ ನಾನು ಈ ಸಿನಿಮಾದ ಕೊನೆಯಲ್ಲಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಆಗ್ಲೇ ನಿಮ್ ಕತೆ ಚೆನ್ನಾಗಿ ಅರ್ಥ ಆಗೋದು. ಸೊ ದಿನಗಳು ಕಳೆದಂತೆ ನಾಗಮಣಿ ತುಂಬಾನೇ ಚೆನ್ನಾಗಿ ಅಣ್ಣಯ್ಯನ ನೋಡ್ಕೊಂತಾಳೆ. ಚಿಕ್ಕ ಮಗುವಿಂದ ಅಣ್ಣಯ್ಯ ಕೂಡ ಅಷ್ಟೇ ನಾಗಮಣಿನ ಸ್ವಂತ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ. ತಾಯಿ ಹೇಳಿದ್ದೆ ವೇದ ವಾಕ್ಯ ಅನ್ನೋ ರೀತಿ ಅಣ್ಣಯ್ಯ ಅವಳನ್ನ ನಂಬ್ಕೊಂಡ್ಬಿಟ್ಟಿರ್ತಾನೆ. ಸೊ ಹಾಗಾಗಿ ಧೀರೇಂದ್ರ ಗೋಪಾಲ್ ಅಂದ್ರೆ ನಾಗಮಣಿ ಅವರ ಅಣ್ಣ ಧೀರೇಂದ್ರ ಗೋಪಾಲ್ ತನ್ನೆಲ್ಲ ಆಸ್ತಿಗಳನ್ನ ಕಳೆದುಕೊಂಡು ಶ್ರೀನಾಥ್ ಅವ್ರ ಮನೆಗೆ ಬಂದು ಠಿಕಾಣಿ ಓಡ್ಬಿಡ್ತಾನೆ. ತನ್ನ ಮಗಳಿಗೆ ಏನಾದ್ರೂ ಮಾಡಿ ಅಣ್ಣಯ್ಯನ ಮದುವೆ ಮಾಡ್ಕೊಬೇಕು, ಆಸ್ತಿ ಎಲ್ಲ ಲಪಟಾಯಿಸ್ಬೇಕು ಅಂತ. ಸೊ ಅಣ್ಣಯ್ಯ ಒಂದಿನ ಸಂತೆಗೆ ಅಂತ ಹೋಗಿರ್ತಾನೆ. ಪೇಟೆಗೆ ಹೋದಾಗ ಅಲ್ಲಿ ಒಂದು ಫೈಟ್ ಆಗುತ್ತೆ. ಒಬ್ಬ ವಿಲನ್ನು ಒಬ್ಬ ಹುಡುಗಿನ ಎಳೆದುಕೊಂಡು ಹೋಗ್ತಾನೆ. ಎಳ್ಕೊಂಡೋಗಿ ಬೈಕ್ ರೇಸ್ ಇರ್ತಕ್ಕಂಥ ಜಾಗದಲ್ಲಿ ಅವಳನ್ನ ರೇಪ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಸೊ ಇದನ್ನ ನೋಡಿದಂತ ಅಣ್ಣಯ್ಯ ಅವಳನ್ನ ರಕ್ಷಿಸಿ ಅವನಿಂದ ಪಾರ್ ಮಾಡ್ತಾನೆ. ಸೊ ಆಗ ಅವರಿಬ್ರಿಗೂ ಲವ್ ಆಗುತ್ತೆ. ಸೊ ಅದಾದ್ಮೇಲೆ ಅವಳನ್ನೇ ಮದುವೆ ಮಾಡ್ಕೊಂತಾನೆ ಅಣ್ಣಯ್ಯ. ಮದುವೆ ಮಾಡ್ಕೊಂಡ್ಮೇಲೆ ಶುರು ಆಗುತ್ತೆ ಅತ್ತೆ ಸೊಸೆ ಜುಗಲ್ಬಂದಿ. ಏನಂದ್ರೆ, ಅಣ್ಣಯ್ಯ ಇಷ್ಟು ದಿನದಿಂದ ನಾಗಮಣಿ ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ. ಸೊ ಅಣ್ಣಯ್ಯ ಕೂಡ ಅಷ್ಟೇ ಅಮ್ಮನ ಮಾತು ವೇದವಾಕ್ಯ ಅನ್ನೋ ತರ ಇರ್ತಾನೆ. ಸೊ ಇದೆಲ್ಲ ಬೆಳವಣಿಗೆಗಳ ಮಧ್ಯೆ ಹೆಂಡತಿ ಬಿಡ್ತಾಳೆ ಅಣ್ಣಯ್ಯನಿಗೆ. ಸೊ ಹೆಂಡತಿ ಒಂದು ಬೆಳವಣಿಗೆಗಳು ಏನಿರುತ್ತಲ್ವಾ, ಸೊ ನಾಗಮಣಿ ಇವನ್ನ ಹಿಡಿತದಲ್ಲಿ ಇಟ್ಕೊಂಡಿರೋದನ್ನ ಅದರಿಂದ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಾಳೆ ಹೆಂಡತಿ. ಸೊ ಆಗ ನಾಗಮಣಿ ಮತ್ತೆ ಅಣ್ಣಯ್ಯನ ಹೆಂಡತಿಗೆ ಸ್ವಲ್ಪ ಕ್ಲಾಶಸ್ ಆಗುತ್ತೆ. ಮಧು, ಸೊ ಇವ್ರಿಗೆ ಕ್ಲಾಶಸ್ ಆಗುತ್ತೆ. ಸೊ ಇಲ್ಲೇ ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಸ್ಟೋರಿ, ಸೊ ಅಣ್ಣಯ್ಯನ ತಮ್ಮ ಇರ್ತಾನೆ ನಾಗಮಣಿಯ ಸ್ವಂತ ಮಗ. ಸೊ ಅವನು ಸಿಟಿನಲ್ಲಿ ಓದ್ತಾ ಇರ್ತಾನೆ. ಊರಲ್ಲಿ ಹಾಸ್ಪಿಟಲ್ ಕಟ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬರ್ತಾನೆ. ಸೊ ಊರಲ್ಲಿ ಹಾಸ್ಪಿಟಲ್ ಕಟ್ಟೋದಕ್ಕೆ, ಅದಕ್ಕೆ ಅಣ್ಣಯ್ಯನ ಹತ್ರ ಎಲ್ಲಾ ದುಡ್ಡು ಈಸ್ಕೊಂಡು ಅವ್ರ ತಾಯಿ ಹಾಸ್ಪಿಟಲ್ ಕಟ್ಟೋದಕ್ಕೆ ಅಂತ ಕೊಡ್ತಾರೆ.
ಸೊ ಹಾಸ್ಪಿಟ್ಲ್ ಕಟ್ಟೋದಕ್ಕೆ ಹೋಗ್ತಾನೆ. ಹಾಸ್ಪಿಟ್ಲ್ ಕಟ್ಟಿ ಇನ್ನೇನು ಇನಾಗ್ರೇಷನ್ ಆಗ್ಬೇಕು, ಪೊಲೀಸ್ ಅವನ್ನ ಅರೆಸ್ಟ್ ಮಾಡ್ತಾರೆ. ಯಾಕೆ ಅಂದ್ರೆ ಅವನು MBBS ಮುಗಿಸೇ ಇರಲ್ಲ ಗುರು. ಸೊ ಹಾಗೆ ಅವನು ಹಾಸ್ಪಿಟಲ್ ಕಟ್ಟೋದಕ್ಕೆ ಬಂದ್ಬಿಟ್ಟಿರ್ತಾನೆ. ಸೊ ಹಾಗಾಗಿ ಅವನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅರೆಸ್ಟ್ ಮಾಡ್ಕೊಂಡು ಹೋದ್ಮೇಲೆ ಸೊ ನಾಗಮಣಿ ಒಂದ್ ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ತಾಳೆ. ಸೊ ಏನೇ ಆದ್ರೂ ಸೊ ಅಲ್ಲಿ ಅಣ್ಣಯ್ಯ ಎಷ್ಟು ಹೆಸರು ಉಳಿಸ್ಕೊಂಡಿರ್ತಾನೋ ಅದನ್ನೆಲ್ಲ ಅವನು ತಮ್ಮ ಕಳೆದು ಬಿಡ್ತಾನೆ. ಸೊ ಆಮೇಲೆ ಗೊತ್ತಾಗುತ್ತೆ ನಾಗಮಣಿ ಏನಕ್ಕೋಸ್ಕರ ಹೀಗೆ ಮಾಡ್ತಾ ಇದ್ದಾಳೆ ಅಂದ್ರೆ, ಸೊ ಅಣ್ಣಯ್ಯ ಮದುವೆ ಆಗಿ ಅವನಿಗೆ ಮಗು ಹುಟ್ಟಿದ್ರೆ ಆಸ್ತಿ ಎಲ್ಲ ಆ ಮಗುವಿನ ಹೆಸರಿಗೆ ಹೋಗುತ್ತೆ ಅನ್ನೋದು ನಾಗಮಣಿಗೆ ಗೊತ್ತಿರುತ್ತೆ. ಹಾಗಾಗಿ ಅಣ್ಣಯ್ಯನ ಚಿಕ್ಕ ಮಗುವಿನಿಂದ ತನ್ನ ಹಿಡಿತದಲ್ಲಿ ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಳೆ. ಸೊ ಅವನಿಗೆ ಹಾವಿನ ವಿಷ ಅವಾಗ ಕೊಡ್ತಾ ಇರ್ತಾಳೆ ಚಿಕ್ಕ ಮಗುವಿಂದ. ಸೊ ಹಂಗಾಗಿ ಅಣ್ಣಯ್ಯ ಆ ತರ ಇರ್ತಾನೆ. ಸೊ ತಾಯಿಯ ಗುಲಾಮ್ನಾಗಿರ್ತಾನೆ. ಸೊ ಶಾಲೆಗೆ ಕೂಡ ಕಳ್ಸಿರಲ್ಲ. ಸ್ವಂತ ಮಗನ್ನ ಶಾಲೆಗೆ ಓದಿಸ್ತಾಳೆ, ಆದ್ರೆ ಇವನ್ನ ಶಾಲೆಗೆ ಕಳ್ಸಲ್ಲ, ಏನೂ ಇಲ್ಲ. ತಾಯಿ ಹೇಳ್ದಂಗೆ ಕೇಳ್ಕೊಂಡ್ ಮನೇಲಿರ್ತಾನೆ. ಕಾಲ ಕಳೆದಂತೆ ಅಣ್ಣಯ್ಯ ಬೆಳೆದು ಸರಸ್ವತಿಯನ್ನು ಅಂದ್ರೆ ಮಧುನ ಮದುವೆ ಆಗಿರ್ತಾನೆ. ಮದುವೆ ಆಗಿ ಮಾತೃ ಪ್ರೀತಿ ನಕಲಿ ಅಂತ ಸರಸ್ವತಿ ಪ್ರೂವ್ ಮಾಡ್ತಾಳೆ. ಆಗ ನಾಗಮಣಿಯ ನಿಜವಾದ ಬಣ್ಣ ಬಯಲಿಗೆ ಬರುತ್ತೆ. ಅಣ್ಣಯ್ಯನ ಸಂಪತ್ತನ್ನ ವಶಪಡಿಸಿಕೊಳ್ಳುವುದು ಮಾತ್ರ ಅವಳ ಉದ್ದೇಶ ಆಗಿರುತ್ತೆ. ನಂತರ ಮನೆಯೊಳಗೆ ಸೊಸೆ ಮತ್ತು ಅತ್ತೆ ನಡುವೆ ಯುದ್ಧನೇ ಪ್ರಾರಂಭ ಆಗುತ್ತೆ. ಇದರಲ್ಲಿ ಸರಸ್ವತಿ ನಾಗಮಣಿಯನ್ನು ಮೀರಿಸಲು ಪ್ರಯತ್ನಿಸ್ತಾಳೆ. ಇದರಲ್ಲಿ ಸರಸ್ವತಿ ಅಣ್ಣಯ್ಯನಿಗೆ ತನ್ನ ತಾಯಿಯ ಬಗ್ಗೆ ತನ್ನ ಕಳವಳವನ್ನು ವ್ಯಕ್ತಪಡಿಸ್ತಾಳೆ. ಇದರ ಪರಿಣಾಮವಾಗಿ ಸರಸ್ವತಿಯನ್ನು ಒಮ್ಮೆ ಅವಳ ಗಂಡ ಕಪಾಳಕ್ಕೆ ಕೂಡ ಹೊಡಿತಾನೆ, ಅವನನ್ನ ದೂರವಿಡುತ್ತಾಳೆ. ಈ ಅವಮಾನದಿಂದ ಸರಸ್ವತಿ ಚಿಂತಿಸೋದಿಲ್ಲ ಗುರು. ನಾಗಮಣಿ ತನ್ನ ಮಲಮಗನನ್ನು ಪ್ರೀತಿಸುವಷ್ಟೇ ಪ್ರೀತಿಸುವ ಮಹತ್ವವನ್ನು ಅರಿತುಕೊಂಡ ನಂತರ ಅವಳು ಅಂತಿಮವಾಗಿ ಯುದ್ಧವನ್ನ ಗೆಲ್ತಾಳೆ. ಅಂದ್ರೆ ನಾಗಮಣಿ ತನ್ನ ಮಲಮಗನ್ನ ಎಷ್ಟು ಪ್ರೀತಿಸ್ತಾ ಇರ್ತಾಳೋ ಅದರ 2ರಷ್ಟು ಹೆಂಡತಿ ಆದವಳು ಅಣ್ಣಯ್ಯನ ಪ್ರೀತಿ ಮಾಡಿ ಸೊ ಅವನನ್ನ ಗೆಲ್ತಾಳೆ. ಹಾಗೆ ನಾಗಮಣಿನ ಕೂಡ ಸೋಲಿಸ್ತಾಳೆ. ಸೊ ಈ ಸಿನಿಮಾ ಒಂದು ಅತ್ತೆ ಸೊಸೆಯ ಒಂದು ಯುದ್ಧ ಅಂತ ಹೇಳ್ಬೋದು. ಎಲ್ಲ ಮನೆಗಳಲ್ಲೂ ನಡೆಯುತ್ತೆ. ಆದ್ರೆ ಇದರಲ್ಲಿ ಮಲತಾಯಿ ಆಗಿರ್ತಕ್ಕಂಥ ನಾಗಮಣಿ ತನ್ನ ಸ್ವಂತ ಮಗ ಮತ್ತೆ ಆಸ್ತಿಗೋಸ್ಕರ ಮಲಮಗನ್ನ ಯಾವ ರೀತಿ ನೋಡ್ಕೊಂತಾಳೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು. ಸೊ ಈ ಸಿನಿಮಾದಲ್ಲಿ ಮತ್ತೆ ಏನೆಲ್ಲ ಒಂದು ವಿಶೇಷ ಇದೆ ಅಂದ್ರೆ, ಒಂದು ಸಾಮಾಜಿಕ ಕಳಕಳಿ ಇದೆ. ಹಾಗೆ ಮಧುಬಾಲ ಅಂದ್ರೆ ಸರಸ್ವತಿ ತನ್ನ ಗಂಡನಿಗೋಸ್ಕರ ತನ್ನ ಕುಟುಂಬಕ್ಕೋಸ್ಕರ ಏನೆಲ್ಲ ಪ್ರಯತ್ನ ಮಾಡ್ತಾಳೆ. ಸೊ ಶ್ರೀನಾಥ್ನ ಹುಚ್ಚನ್ ತರ ಮಾಡಿ ಕೂಡ ಹಾಕಿರ್ತಾರೆ ರೂಮಲ್ಲಿ, ಅದನ್ನು ಕೂಡ ಬಿಡಿಸ್ತಾಳೆ ಸೊಸೆಯಾಗಿ ಬಂದು. ಸೊ ಬಿಡಿಸಿ ಅಣ್ಣಯ್ಯನ್ ಕೂಡ ಜ್ಞಾನೋದಯ ಮಾಡಿಸ್ತಾಳೆ. ತನ್ನ ತಾಯಿನೇ ಎಲ್ಲ ಅಂತ ಗುಲಾಮನಾಗಿರ್ತಕ್ಕಂಥ ರೀತಿ ಇರ್ತಕ್ಕಂಥ ಅಣ್ಣಯ್ಯನ್ನ ಅದರಿಂದ ಬಿಡುಗಡೆ ಮಾಡ್ತಾಳೆ. ಬಿಡುಗಡೆ ಮಾಡಿ ಸೊ ಒಂದೊಳ್ಳೆ ಸಂದೇಶ ನೀಡ್ತಕ್ಕಂಥ ಸಿನಿಮಾ. ಲಾಸ್ಟ್ ಅಲ್ಲಿ ಇವಳಿಗೆ ಅಂತ ವಿಷ ಹಾಕಿ ಕೊಟ್ಟಿರ್ತಕ್ಕಂಥ ಹಾಲನ್ನ ಅಣ್ಣಯ್ಯ ಕುಡಿತಾನೆ. ಕುಡ್ದಾದ್ಮೇಲೆ ಅವನ್ನ ರೂಮಲ್ಲಿ ಕೂಡ ಹಾಕ್ತಾರೆ. ಸೊ ಆಮೇಲೆ ತನ್ನ ಸ್ವಂತ ಮಗನೇ ತಾಯಿಗೆ ಹೊಡಿತಾನೆ. ಹೊಡೆದಾಗ ಅವಳಿಗೆ ಆಗಾರವಾಗುತ್ತೆ, ತನ್ನ ಸ್ವಂತ ಮಗನಿಗಿಂತ ಮಲಮಗನೇ ನನ್ನ ಚೆನ್ನಾಗಿ ನೋಡ್ಕೊಂತಾ ಇರ್ತಾನೆ ಅಂತ. ಸೊ ಆಸ್ತಿಗೆ ಪತ್ರ ಕೊಡು ಅಂತ ಹೊಡಿತಾನೆ. ಅಣ್ಣಯ್ಯ ಸೈನ್ ಹಾಕಿರೋ ಆಸ್ತಿ ಪತ್ರ. ಸೊ ಧೀರೇಂದ್ರ ಗೋಪಾಲ್ ಮತ್ತೆ ಇವನು ಮಗ. ಸೊ ಸ್ವಂತ ಮಗ ಹಾಗೂ ಸ್ವಂತ ಅಣ್ಣನೇ ಈ ತರ ನಡ್ಕೊಂಡಾಗ ಅವಳಿಗೆ ಅನ್ಸುತ್ತೆ ಅಣ್ಣಯ್ಯನೇ ಒಳ್ಳೆಯವನು ಅಂತ. ಸೊ ಕೊಡಕ್ ಇಷ್ಟಪಡಲ್ಲ. ಅವಾಗ ಹೊಡಿತಾರೆ ಅವರೆಲ್ಲ. ಆಗ ಅಣ್ಣಯ್ಯನ್ ಕರೀತಾರೆ. ಅಣ್ಣಯ್ಯ ಬರ್ತಾನೆ, ರೂಮಿಂದ ಗ್ಲಾಸ್ ಹೊಡ್ಕೊಂಡ್ ಬಂದು ಅಲ್ಲೊಂದು ಫೈಟ್ ಆಗುತ್ತೆ ಗುರು. ಚೆನ್ನಾಗಿ ಒಂದ್ ಫೈಟ್ ಮಾಡ್ತಾನೆ ರವಿಚಂದ್ನು. ಸೊ ಅದಾದ್ಮೇಲೆ ಸೊ ಎಲ್ಲ ಒಳ್ಳೇದಾಗುತ್ತೆ. ಸೊ ಸಿನಿಮಾ ಹೆಂಡ್ ಆಗುತ್ತೆ. ಸಿನಿಮಾ ಒಂದು ಅದ್ಭುತವಾಗಿದೆ ಸಿನಿಮಾ ಅಂತ ಹೇಳ್ಬೋದು ಗುರು. ನನಗಂತೂ ತುಂಬಾನೇ ಇಷ್ಟವಾದಂತ ಸಿನಿಮಾ. ರವಿಚಂದ್ರನ್ ಅಣ್ಣಯ್ಯನಾಗಿ ನಟಿಸಿದ್ರೆ, ಮಧು ಸರಸ್ವತಿಯಾಗಿ ನಟಿಸಿದ್ರೆ, ಅರುಣಾ ಇರಾನಿ ಮಲತಾಯಿ ನಾಗಮಣಿಯಾಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂತಾರೆ. ಇನ್ನು ಶ್ರೀನಾಥ್ ಮಂಜುನಾಥಯ್ಯನಾಗಿ ನಟಿಸಿದ್ರೆ, ಧೀರೇಂದ್ರ ಗೋಪಾಲ್ ನಾಗಮಣಿ ಅವರ ಸಹೋದರ ಆಗಿ ನಟಿಸ್ತಾರೆ. ಇನ್ನು ಸಾಂಕೇತ್ ಕಾಶಿ ಕರಿಯ ಪಾತ್ರದಲ್ಲಿ ಅದ್ಭುತವಾಗಿ ನಟನೆ ಮಾಡಿದರೆ. ಇನ್ನು ಧೀರೇಂದ್ರ ಗೋಪಾಲ್ ಅವರ ಮಗನಾಗಿ ಇಂದುಧರ್ ಸಖತ್ತಾಗಿ ಮಾಡಿದರೆ. ಆಶಾಲತಾ, ಲತಾ, ಶಾಂತಮ್ಮ, ಬ್ಯಾಂಕ್ ಸುರೇಶ್, MS ಕಾರಂತ್, ರಾಜಾನಂದ್, ಲಕ್ಷ್ಮಣ್ ರಾವ್ ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿದ್ರೆ. ಸಿನಿಮಾ ಮಾತ್ರ ತುಂಬಾನೇ ಚೆನ್ನಾಗಿದೆ.
1993ರಲ್ಲಿ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ತಕ್ಕಂಥ ಸಿನಿಮಾ ಹಾಗೂ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಇರತಕ್ಕಂಥ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಣ್ಣಯ್ಯ ಸಿನಿಮಾ ಯಾರೆಲ್ಲ ನೋಡಿಲ್ಲ ಅಂದ್ರೆ ದಯಮಾಡಿ ಸಿಗುತ್ತೆ, ನೋಡಿ ಒಂದ್ಸರಿ. ಯಾಕಂದ್ರೆ ಈಗಿನ ಕಾಲದಲ್ಲಿ ಈ ತರ ಸಿನಿಮಾಗಳು ಯಾವ ಬರ್ತಾ ಇಲ್ಲ ಗುರು. ಹಾಗಾಗಿ ಈ ಸಿನಿಮಾನ ನೋಡಿದ್ರೆ ನೀವು 20ರಿಂದ 30 ವರ್ಷ ಹಿಂದಕ್ಕೆ ಜಾರ್ ಬಿಡ್ತೀರಾ ಅನ್ನೋದಂತೂ ಸತ್ಯ ಗುರು. ಹಾಗಾಗಿ ಈ ವಿಡಿಯೋನ ನಾನು ಮುಗ್ಸೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕು ಶೇರು ಕಮೆಂಟ್ಸು ಕೊಟ್ಬಿಡಿ ಅಂತ ಕೇಳ್ಕೊಂತೀನಿ ಗುರು. ಹಾಗೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಧನ್ಯವಾದಗಳು, ಶುಭ ದಿನ.